57 ವರ್ಷದ ವ್ಯಕ್ತಿಯನ್ನ ಹನಿ ಟ್ರ್ಯಾಪ್ ಮಾಡಿದ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ನಯನಾಳನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರ ಸೋಗಿನಲ್ಲಿ ನಯನ ಆ್ಯಂಡ್ ಗ್ಯಾಂಗ್ ಸುಲಿಗೆ ಮಾಡ್ತಾ ಇತ್ತು. ಈ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆ ನಯನ ಎಸ್ಕೇಪ್ ಆಗಿದ್ಲು. ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸರು ನಯನಾಳನ್ನ ಬಂಧಿಸಿದ್ದು ಆಕೆ ಮೊಬೈಲ್ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ನಿಮಗೆ ಗೊತ್ತಿರಬಹುದು, ಚೆನ್ನಾಗಿ ಗೊತ್ತಿರಬಹುದು. ಯಾಕೆ ಅಂತಂದರೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿಯನ್ನು ಬನ್ನಿ ಮನೆಗೆ ಬಂದು ಟೀ ಕುಡ್ಕೊಂಡು ಹೋಗಿ ಅಂತ ಹೇಳಿ ಮನೆಗೆ ಇನ್ವೈಟ್ ಮಾಡ್ತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಇವ್ರದೇ ಗ್ಯಾಂಗ್ನ ಬೇರೆ ಸದಸ್ಯರು ಪೊಲೀಸರು ನಾವು ಅಂತ ಹೇಳಿ ನೀವೇನಿಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದೀರಿ ಅಂತ ಹೇಳಿ ಏಕಾಏಕಿ ಮನೆಗೆ ನುಗ್ತಾರೆ. ಮನೆ ನುಗ್ದಂತಹ ಸಂದರ್ಭದಲ್ಲಿ ಅವರು ಆ ಒಂದು ವ್ಯಕ್ತಿಯ ಬಟ್ಟೆಯನ್ನು ಬಿಚ್ಚಿಸ್ತಾರೆ, ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ತಾರೆ. ಆಗ ಈ ನಯನ ಪಕ್ಕದಲ್ಲೇ ಇರ್ತಾಳೆ. ನಂತರ ಇದೆಲ್ಲ ಆದಮೇಲೆ ಆತನಿಂದ ಹಣವನ್ನು ಸುಲಿಗೆ ಮಾಡುವಂಥ ಕೆಲಸವನ್ನು ಈ ಗ್ಯಾಂಗ್ ಮಾಡುತ್ತೆ. ಈ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಈ ಕೇಸ್. ಹಾಗೂ ಈಗ ಪೊಲೀಸರು ಈ ಕೇಸನ್ನು ಭೇದಿಸಿದ್ದಾರೆ. ಹಾಗೂ ಆರೋಪಿ ನಯನ ಜೊತೆಗೆ ಆಕೆಯ ಗ್ಯಾಂಗ್ ಮೆಂಬರ್ಸ್ನನ್ನು ಕೂಡ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಹಾಗೂ ಬಂಧಿತರಿಂದ 29,000 ನಗದು, ಫೋನ್ಪೇ 26,000 ಇದೆಲ್ಲವನ್ನೂ ಕೂಡ ಅವರು ರಿಕವರಿ ಮಾಡಿದ್ದಾರೆ. ಜೊತೆಗೆ 5 ಲಕ್ಷ ಮೌಲ್ಯದ ಚಿನ್ನದ ಸರ, ಉಂಗುರ ಇದೆಲ್ಲವನ್ನು ಕೂಡ ಅವರು ಕಿತ್ಕೊಂಡಿದ್ರು. ಇದರಲ್ಲಿ ಒಂದಷ್ಟು ಚಿನ್ನವನ್ನು ಕೂಡ ಪೊಲೀಸರು ಇದೀಗ ರಿಕವರಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.